ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 3:30ಇಂದನೇ ದಿನ ಸ್ಟಾರ್ಟ್ ಆಯಿತು. ಪೂಜೆನೆಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ಅಂತ ಶಾವಿಗೆ ಪಾಯಸನ ಮಾಡಿದ್ದೆ. ಹಾಗೆಯೇ ಬೆಳಗಿನ ತಿಂಡಿಗೆ ಮನೆಯಲ್ಲಿನೇ ವಾಂಗಿಬಾತ್ ಪೌಡರ್ನ ಮಾಡಿಕೊಂಡು ಈ ಥರ ವಾಂಗಿಬಾತ್ನ ಮಾಡಿದ್ದೆ. ಅಂದರೆ ಮದುವೆ ಮನೇಲಿ ಮಾಡ್ತಾರಲ್ವ ಆ ಥರ. ತುಂಬ ಚೆನ್ನಾಗಿ ಬಂದಿತ್ತು. ಆ ರೆಸಿಪಿ ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೆನ್ನೆ ನೈಟೇನೆ ಬಾಗಿಲನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆದರೆ ಬೆಳಿಗ್ಗೆ ಒಂದು ಸಾರಿ ಈ ರೀತಿ ನೀರನ್ನು ಚಿಮುಕಿಸಿ ಈ ಥರ ಇನ್ನೊಂದು ಸಾರಿ ಬಟ್ಟೆಯಿಂದ ಒರೆಸ್ಕೊತೀನಿ. ಹಾಗೆ ಹೊಸಲನ್ನು ಕೂಡ ತೊಳ್ಕೊತೀನಿ. ಬೆಳಗ್ಗೆ ಹೊತ್ತು ತೊಳೆದು ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕಬೇಕಲ್ವ, ಅದಕ್ಕೋಸ್ಕರ. ಅಂದರೆ ನೆನ್ನೆನೇ ಕ್ಲೀನ್ ಮಾಡಿ ಬೆಳಗ್ಗೆ ಇನ್ನೊಂದು ಸಾರಿ ಈ ರೀತಿ ಮಾಡ್ಕೊಳ್ಳೋದು. ಹಾಗೆ ಹೊರಗಡೆನೂ ಕೂಡ ಇನ್ನೊಂದು ಸಾರಿ ಕ್ಲೀನ್ ಮಾಡ್ಕೊಂಡಿರ್ತೀನಿ ಮೆಟ್ಲು ಮೇಲೆಲ್ಲ. ಯಾಕೆ ಅಂದರೆ ಮೇಲ್ಗಡೆ ಹೋಗೋರು ಇರ್ತಾರಲ್ವ, ಅವರು ಚಪ್ಪಲಿ ಹಾಕ್ಕೊಂಡು ಓಡಾಡಿರ್ತಾರೆ. ಅದಕ್ಕೋಸ್ಕರ ಇನ್ನೊಂದು ಸಾರಿ ಮೆಟ್ಲನ್ನು ಕೂಡ ಒರೆಸ್ಕೊಳ್ಳೋದಷ್ಟೇ.
ಪೂಜೆ ಎಲ್ಲ ಮಾಡ್ಕೊಳ್ಳುವಷ್ಟರಲ್ಲಿ ಆಲ್ಮೋಸ್ಟ್ 6 ಗಂಟೆ ಅಷ್ಟಾಗೋಗಿತ್ತು. ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಅತ್ತಿಗೆ ಮಗ ಕೂಡ ಬಂದಿದ್ದ, ಹಾಗೆ ನನ್ನ ಹಸ್ಬೆಂಡ್ ಕೂಡ ಈ ರಂಗೋಲಿ ನೋಡ್ಬಿಟ್ಟು ಇದೇನು ಗಟ್ಟೆ ಮನೆ ಬರೆದ್ಬಿಟ್ಟಿದ್ದೀರಾ ಅತ್ತೆ ಅಂತ ಹೇಳ್ತಾಯಿದ್ರು. ಗಟ್ಟೆ ಮನೆ ಅಂದರೆ ಚೌಕಾಬಾರ ಆಡ್ತೀವಲ್ವ ಅದು. ನನ್ನ ಹಸ್ಬೆಂಡ್ ಕೂಡ ಹಾಗೆ ಹೇಳಿದ್ರು. ನನಗೂ ಒಂದು ಕ್ಷಣಕ್ಕೆ ಹೌದಲ್ವಾ ಗಟ್ಟೆ ಮನೆ ಥರನೇ ಇದೆ ಅಂತ ಅನ್ನಿಸ್ತು, ನಿಮಗೂ ಹಾಗೆ ಅನ್ನಿಸ್ತಾ ಅಂತ ಹೇಳಿ ಆಯಿತಾ. ಪೂಜೆನೆಲ್ಲ ಮುಗಿಸ್ಕೊಂಡು ಇಲ್ಲಿ ನೈವೇದ್ಯಕ್ಕೆ ಅಂತ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ಕೆಲವೊಂದು ಸಾರಿ ಟೈಮ್ ಇತ್ತು ಅಂದರೆ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಈ ಪ್ರಸಾದ ನೈವೇದ್ಯ ಎಲ್ಲ ಮಾಡಿಟ್ಟು ಆನಂತರ ಪೂಜೆನ ಮಾಡ್ತೀನಿ. ಕೆಲವೊಂದು ಸಾರಿ ಟೈಮ್ ಇರಲಿಲ್ಲ ಅಂತಂದರೆ ಏನು ಮಾಡ್ತೀನಿ, ಮೊದಲು ಪೂಜೆನ ಮುಗಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಪ್ರಸಾದನ ಮಾಡಿ ದೇವ್ರಿಗೆ ನೈವೇದ್ಯನ ಮಾಡ್ತೀನಿ. ಇವತ್ತು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕಿ ಅದು ಕರಗಿದ ನಂತರ ದ್ರಾಕ್ಷಿ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಗೋಡಂಬಿನ ಹಾಕಿ ಫ್ರೈ ಮಾಡಿಕೊಂಡು ಅದಾದ ನಂತರ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊತೀನಿ. ಎರಡೂ ಕೂಡ ತುಪ್ಪದಲ್ಲಿ ಹುರ್ಕೋಬೇಕಲ್ವಾ, ಅಂದರೆ ಈ ಶಾವಿಗೆ ಮತ್ತು ದ್ರಾಕ್ಷಿ ಗೋಡಂಬಿ ಎರಡೂ. ಅದಕ್ಕೋಸ್ಕರ ಶಾವಿಗೆ ಹುರಿಯೋದಕ್ಕಿಂತ ಮುಂಚೆನೇ ಈ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋದು. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿಕೊಂಡು ಸೇರಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಡೈರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ ನಂತರ ಕೊನೆಯಲ್ಲಿ ಹಾಕ್ಕೋಬೋದು ಅಂತ. ಎರಡೆರಡು ಪಾತ್ರೆ ಯಾಕೆ ಅಂತ ಈ ರೀತಿ ಮಾಡ್ಕೋತೀನಿ. ಇವಾಗ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡಿದ ನಂತರ ಅದೇ ತುಪ್ಪಕ್ಕೇ ಇವಾಗ ಶಾವಿಗೆನ ಹಾಕಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಶಾವಿಗೆ ಪಾಯಸನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ ಅಂತ ಶೇರ್ ಮಾಡ್ತಾ ಇರೋದು. ನಾನು ಮಾಡೋ ಥರ ಮಾಡಿದ್ರೆ ಜಾಸ್ತಿ ಶಾವಿಗೆ ಪಾಯಸ ಗಟ್ಟಿ ಆಗೋದಿಲ್ಲ. ನಾವು ಹೆಂಗೆ ಮಾಡಿರ್ತೀವಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ. ಕೆಲವ್ರು ಶಾವಿಗೆ ಪಾಯಸ ಮಾಡಿದಾಗ ಫುಲ್ ಕೇಕ್ ಥರ ಆಗಿಬಿಟ್ಟಿರುತ್ತೆ, ಫುಲ್ ಗಟ್ಟಿಯಾಗಿರುತ್ತೆ. ಕೆಲವ್ರಿಗೆ ಆ ಥರ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ. ಯಾರಾದ್ರೂ ಮೀಡಿಯಮ್ ಆಗಿ ತಿನ್ನೋರಿದ್ದರೆ ಈ ಥರ ಮಾಡ್ಕೊಳ್ಳಿ. ಇವಾಗ ಶಾವಿಗೆನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಇವಾಗಲೇ ಬೇಯಿಸ್ಕೊಂಡ್ಬಿಡ್ತೀನಿ. ಇದನ್ನು ಸೆಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋದು ಆ ಥರ ಏನೂ ಇಲ್ಲ. ತಣ್ಣೀರನ್ನೇ ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. 4-5 ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಅದು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಜಾಸ್ತಿ ಹೊತ್ತು ಕೂಡ ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ. ನೆಕ್ಸ್ಟು ಹಾಲನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ಬಿಟ್ರೆ ಶಾವಿಗೆ ಪಾಯಸ ರೆಡಿಯಾಗಿರುತ್ತೆ ಅಂತ ನೀರಿನಲ್ಲಿನೇ ಮೊದಲು ಶಾವಿಗೆನ ಬೇಯಿಸ್ಕೊತಾ ಇದ್ದೀನಿ. ಹಾಗೆಯೇ ಇದೆಲ್ಲ ಕುದ್ದಿ ಬೆಂದಿದ ನಂತರ ಅರ್ಧ ಲೀಟರಷ್ಟು ಹಾಲನ್ನು ಇದರೊಳಗಡೆ ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ನೀರು ಹಾಕಿರ್ತೀವಲ್ವ ಅದೆಲ್ಲ ಹಾವಿಯಾಗಿ ಹೋಗ್ಬಿಡಬೇಕು, ಅಂದರೆ ಹಾಲಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರಬೇಕು. ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು. ನಂತರ ಇದಕ್ಕೆ ಸಿಹಿಗೆ ತಕ್ಕಂತೆ ಸಕ್ಕರೆನ ಬಳಸ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಕೊನೆಯಲ್ಲಿ ಸಕ್ಕರೆನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಜಾಸ್ತಿ ನೀರು ಥರ ಎಲ್ಲ ಆಗೋದಿಲ್ಲ. ನಾವು ಹಾಲು ಮತ್ತು ನೀರೆಲ್ಲ ಹಾಕಿರ್ತೀವಲ್ವ ಅದೇ ಹಂತದಲ್ಲಿ ಸಕ್ಕರೆನ ಹಾಕಿಬಿಟ್ರೆ ಸಕ್ಕರೆ ನೀರೆಲ್ಲ ಬಿಟ್ಕೊಳ್ಳುತ್ತಲ್ವ, ಆವಾಗ ತುಂಬ ತೆಳುವಾಗಿಬಿಡುತ್ತೆ ಪಾಯಸ. ಇನ್ನು ಜಾಸ್ತಿ ಹೊತ್ತು ಕುದಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಕೊನೆಯಲ್ಲಿ ಸಕ್ಕರೆನ ಹಾಕಿ ಆನಂತರ ಅದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಅದಾದಮೇಲೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಶಾವಿಗೆ ಪಾಯಸ ರೆಡಿಯಾಗಿರುತ್ತೆ. ಇದಕ್ಕೆ ಕೆಲವರು ಸ್ವಲ್ಪ ರವೆನೂ ಕೂಡ ಹಾಕಿ ಮಾಡ್ಕೋತಾರೆ ಗಟ್ಟಿಯಾಗಿ ಬರಲಿ ಅಂತ. ಬರೀ ಶಾವಿಗೆನ ಹಾಕಿ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇದೆ. ಇದೊಂದು ಸ್ವಲ್ಪ ಹೊತ್ತು ಕೂಲಾಗೋದಕ್ಕೆ ಬಿಟ್ಟರೆ, ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರೋ ಥರ ಕೂಲಾಗೋಷ್ಟು ಬಿಟ್ಟರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿರುತ್ತೆ. ಇನ್ನೊಂದು ಸ್ವಲ್ಪ ಕಂಪ್ಲೀಟಾಗಿ ಕೂಲಾದರೆ ಸ್ವಲ್ಪ ಮಾತ್ರ ಗಟ್ಟಿಯಾಗಿರುತ್ತೆ ಅಷ್ಟೇ. ಫುಲ್ ಕೇಕ್ ಥರ ಆಗುತ್ತಲ್ಲ ಆ ಥರ ಎಲ್ಲ ಆಗೋದಿಲ್ಲ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಪಾಯಸ ರೆಡಿಯಾಗಿರುತ್ತೆ. 20 ನಿಮಿಷದಲ್ಲೆಲ್ಲ ಪಾಯಸ ರೆಡಿಯಾಗೋಯಿತು. ದೇವ್ರಿಗೆ ನೈವೇದ್ಯ ಮಾಡಿ ಇಟ್ಟು ಅದಾದ ನಂತರ ಇಲ್ಲಿ ಬೆಳಗಿನ ತಿಂಡಿಗೆ ಅಂತ ವಾಂಗಿಬಾತನ್ನ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲಿ ಪೌಡರ್ ಮಾಡಿಕೊಂಡು ಸಿಂಪಲ್ಲಾಗಿ ವಾಂಗಿಬಾತನ್ನ ಮಾಡ್ಕೋಬೋದು. ನಾರ್ಮಲಾಗಿ ಕುಕ್ಕರ್ನಲ್ಲಿ ವಾಂಗಿಬಾತನ್ನ ಮಾಡ್ತಾ ಇರ್ತೀವಿ. ಹಾಗೆ ಗೊಜ್ಜನ್ನು ಮಾಡಿ ಕೂಡ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ವಾಂಗಿಬಾತನ್ನ ಮಾಡ್ತಾ ಇರ್ತೀವಿ. ಈ ರೀತಿ ಒಮ್ಮೆ ಪಾತ್ರೆಯಲ್ಲಿ ವಾಂಗಿಬಾತನ್ನ ಟ್ರೈ ಮಾಡಿ, ಫೇಲ್ ಆಗೋ ಚಾನ್ಸೇ ಇಲ್ಲ. ಯಾರಿಗೆಲ್ಲ ಈ ಮದುವೆ ಮನೆ ಸ್ಟೈಲ್ನಲ್ಲಿ ಮತ್ತು ಹೋಟೆಲ್ ಸ್ಟೈಲ್ನಲ್ಲಿ ವಾಂಗಿಬಾತ್ ಇಷ್ಟ ಆಗುತ್ತಲ್ವ ಅವ್ರಿಗೆಲ್ಲ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ. ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಮೊದಲಿಗೆ ವಾಂಗಿಬಾತ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕಾದ ನಂತರ ಕೈ ಅಳತೆನಲ್ಲೇ ಎಲ್ಲ ಪದಾರ್ಥಗಳನ್ನೂ ಕೂಡ ಅಳತೆ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮೆಂತ್ಯನ ಹಾಕಿ ಹಾಗೆ 1 ಸ್ಪೂನಷ್ಟು, ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆ ಹಾಗೆ 1 ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಕೂಡ ಸೇರಿಸ್ಕೋಬೇಕು. ನಾನೇನಾದ್ರೂ ರೆಸಿಪಿ ಶೂಟ್ ಮಾಡ್ತಾ ಇದ್ದೀನಿ ಪೂಜಕ ಫುಡ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಅಂದಾಗ ಮಾತ್ರ ಸ್ಪೂನಲ್ಲಿ ಅಳತೆ ಮಾಡಿ ಹೇಳ್ತೀನಿ.
ಕೆಲವ್ರು ಏನಾದರೂ ಬಿಗಿನರ್ಸ್ ಇದ್ದರೆ ನೀಟಾಗಿ ಅರ್ಥ ಆಗಲಿ ಅಂತ. ಇಲ್ಲ ಅಂದರೆ ಆಲ್ಮೋಸ್ಟ್ ನಾನು ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳೋವಾಗೆಲ್ಲ ಕೈ ಅಳತೆನಲ್ಲೇ ಸೇರಿಸ್ಕೊಂಡು ಅಡುಗೆ ಮಾಡ್ಕೊಳ್ಳೋದು. ಸ್ಪೂನಲ್ಲಿ ಅಳತೆ ಮಾಡಿ ಸೇರಿಸ್ಕೊಂಡ್ರೆ ಅಷ್ಟೊಂದು ಕರೆಕ್ಟಾಗಿ ಬರೋದಿಲ್ಲ ಅಂತ ಅನಿಸುತ್ತೆ. ಅಂದರೆ ಯಾವಾಗಲೂ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿರ್ತೀವಿ, ಅದಕ್ಕೋಸ್ಕರ ಕೈ ಅಳತೆನಲ್ಲಿ ಮಾಡಿದ್ರೆ ಜಾಸ್ತಿ ಪೌಡರ್ನ ಮಾಡ್ಕೋತೀನಿ ಅಂತ ಈ ರೀತಿಯೇ ಮಾಡ್ಕೋತೀನಿ. ಅದನ್ನು ಸ್ವಲ್ಪ ಹೊತ್ತು ಕೆಂಪಗಾಗೋ ತನಕ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ ಕೈ ಅಳತೆನಲ್ಲೇ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ನಂತರ ಇದಕ್ಕೆ ನಾವು ಕಡಲೆಬೇಳೆ ಎಷ್ಟು ತೊಗೊಂಡಿದ್ವಿ ಅಲ್ವಾ, ಅದ್ರ 2ರಷ್ಟು ಧನಿಯಾನ ತೊಗೋಬೇಕು. ಧನಿಯಾನ ಹಾಕಿದ ಮೇಲೆ ಮತ್ತೆ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಧನಿಯಾನ ಹಾಕಿದ ಮೇಲೆ ಇದ್ರ ಘಮನೇ ಚೇಂಜ್ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿ ಬರ್ತಾ ಇರೋದು ಗೊತ್ತಾ ಘಮ. ಹಾಗೆಯೇ ಸ್ಪೂನಲ್ಲಿ ಅಳತೆ ಮಾಡ್ಕೊಳ್ಳೋದಕ್ಕಿಂತ ಕೈ ಅಳತೆನಲ್ಲಿ ಅಳತೆ ಮಾಡಿಕೊಂಡು ಈ ಪುಡಿಗಳಾಗಿರ್ಬೋದು, ಮಸಾಲೆ ಆಗಿರ್ಬೋದು ರುಬ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಸ್ಪೂನಲ್ಲಿ ಅಳತೆ ಮಾಡ್ಕೊಂಡಾಗ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇರ್ತೀವಿ, ಅದೇ ಕೈ ಅಳತೆನಲ್ಲಿ ಮಾಡಿದಾಗ ಕೈಯಿಂದ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಿ ಅಂತ ಅಷ್ಟೇ. ಹಾಗೆ ಘಮ ಬರೋ ತನಕ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ತುರಿದಿಟ್ಕೊಂಡಿರುವಂಥ ಕೊಬ್ಬರಿನೂ ಕೂಡ ಸೇರಿಸಿ, ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಇದನ್ನು ಬಿಸಿ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಆಲ್ರೆಡಿ ಕಾಳೆಲ್ಲ ಬಿಸಿ ಇರುತ್ತೆ ಅಲ್ವಾ, ಅದರಲ್ಲೇ ಇದೆಲ್ಲ ಕ್ರಿಸ್ಪಿಯಾಗಿ ಆಗಿಬಿಡುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ, ಒಳ್ಳೆ ಕಲರ್ ಬರುತ್ತೆ ವಾಂಗಿಬಾತ್ಗೆ. ಇನ್ನು ಗುಂಟೂರು ಮೆಣಸಿನ್ಕಾಯಿ ಗೊತ್ತೇ ಇದೆ, ಖಾರಕ್ಕೋಸ್ಕರ ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡಿರ್ತೀವಿ, ಅದು ಕೂಡ ಖಾರ ಇರುತ್ತೆ. ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋವಾಗ ಹುಷಾರಾಗಿ ಸೇರಿಸ್ಕೊಳ್ಳಿ, ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ. ನೋಡಿ, ಇದನ್ನು ಸ್ವಲ್ಪ ಹೊತ್ತು ಹೀಗೇ ಫ್ರೈ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಬೇಕಿದ್ದರೆ ಗಸಗಸೆನ ಹಾಕ್ಕೋಬೋದು, ಅದು ಕಂಪ್ಲೀಟ್ಲಿ ಆಪ್ಷನಲ್. ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇನ್ನು ಅದು ಕೂಲ್ ಆಗೋ ಅಷ್ಟರಲ್ಲಿ ಇಲ್ಲಿ ಬದನೆಕಾಯಿ, ಈರುಳ್ಳಿ, ಟೊಮ್ಯಾಟೊನೆಲ್ಲ ಕಟ್ ಮಾಡ್ಕೊತೀನಿ. ಗೊಜ್ಜನ್ನು ಮಾಡ್ಕೊಳ್ಳೋವಾಗಲೇ ಒಂಥರ ವಾಂಗಿಬಾತನ್ನ ಮಾಡ್ಕೋತೀವಿ, ಆದರೆ ಈ ಥರ ಪಾತ್ರೆಯಲ್ಲಿ ಮಾಡ್ಕೊಳ್ಳೋವಾಗಲೇ ಒಂಥರ ಮಾಡ್ಕೊಂಡಿರ್ತೀವಿ. ಇದು ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆಲ್ಲ. ಅಂದರೆ ಗೊಜ್ಜನ್ನು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ಅನ್ನದ ಜೊತೆ ನೀಟಾಗಿ ಬ್ಲೆಂಡ್ ಆಗಿರುತ್ತೆ ಅಂತ. ಇವಾಗ ಒಂದು ಪಾತ್ರೆಗೆ ನೀರನ್ನು ಹಾಕಿ ಇಟ್ಕೊಂಡು ಬದನೆಕಾಯಿನ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಮ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ, ಆದಷ್ಟು ಈ ರೀತಿ ಓಲ್ಡ್ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಇದಕ್ಕೆ ಈರುಳ್ಳಿ ಕೂಡ ಬೇಕು, ಅದನ್ನು ಕೂಡ ಸಿಪ್ಪೆ ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೊಮ್ಯಾಟೊನು ಕೂಡ ಸೇರಿಸ್ಕೋತೀನಿ. ಇದಕ್ಕೆ ಹುಣಸೆ ಹಣ್ಣಿನ ಹುಳಿನೂ ಕೂಡ ಹಾಕ್ಕೋತೀನಿ. ಟೊಮ್ಯಾಟೊನ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. 1 ಟೊಮ್ಯಾಟೊನ ತೊಗೊಂಡಿದ್ದೀನಿ, ಅದು ಕೂಡ ಹುಳಿ ಟೊಮ್ಯಾಟೊ. ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕ್ಕೊಂಡು ಇವಾಗ ಬದನೆಕಾಯಿ, ಈರುಳ್ಳಿನೆಲ್ಲ ಕಟ್ ಮಾಡ್ಕೊಳ್ಳೋದು. ಹಾಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಕೂಡ ಬೇಕು, ಹಾಗೆ ಒಣಗಿರುವಂಥ ಮೆಣಸಿನ್ಕಾಯಿ ಕೂಡ ಬೇಕು, ಅದನ್ನು ಕೂಡ ರೆಡಿ ಮಾಡ್ಕೋತೀನಿ. ಅದಾದ ನಂತರ ಇಲ್ಲಿ ಅಕ್ಕಿನ ನೆನೆ ಹಾಕ್ಕೋತೀನಿ. ಊರಕ್ಕಿ ಆಗಿರೋದ್ರಿಂದ ಜಾಸ್ತಿ ಹೊತ್ತು ನೆನೆಸ್ಕೊಳ್ಳೋ ಅಗತ್ಯ ಇಲ್ಲ, ಸ್ವಲ್ಪ ಹೊತ್ತು ಮಾತ್ರ ನೆನೆಸ್ಕೊಂಡ್ರೂ ಕೂಡ ಸಾಕಾಗತ್ತೆ. ಅಕ್ಕಿನ ಕೂಡ ನೆನೆ ಹಾಕ್ಕೊಳ್ಳೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಕೆಲವರು ಮೊಸರು ಬಜ್ಜಿನೂ ಕೂಡ ಇಷ್ಟಪಡ್ತಾರೆ. ನಮ್ಮನೆಯಲ್ಲಿ ಆಲ್ಮೋಸ್ಟ್ ಈ ಥರ ಟೊಮೆಟೊ ಬಾತ್ ಆಗಿರ್ಬೋದು, ಹಾಗೆ ವಾಂಗಿಬಾತ್ ಆಗಿರ್ಬೋದು, ಅದಕ್ಕೆಲ್ಲ ಚಟ್ನಿನೇ ಮಾಡೋದು. ತುಂಬ ಕಡಿಮೆ ಮೊಸರು ಬಜ್ಜಿ ಮಾಡೋದು. ಯಾರಾದರೂ ಗೆಸ್ಟ್ ಬಂದಾಗ ಮಾತ್ರ ಮೊಸರು ಬಜ್ಜಿ ಮಾಡ್ತೀನಿ, ಅವರೇನಾದರೂ ಕೇಳಿದ್ರೆ. ಇಲ್ಲಾಂದರೆ ಅವ್ರಿಗೂ ಕೂಡ ಚಟ್ನಿನೇ ಕೊಡ್ತೀನಿ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಇದಕ್ಕೆ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ತುರಿನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೊಬ್ಬರಿನೂ ಕೂಡ ಈ ರೀತಿ ತುರಿದು ಎತ್ತಿಟ್ಕೊತಾ ಇದ್ದೀನಿ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಸ್ವಲ್ಪ ಹಸಿ ಬಟಾಣಿನ ಫ್ರೀಝರಲ್ಲಿ ಇಟ್ಟಿದ್ದೆ ಅಲ್ವಾ, ಅದನ್ನು ತೆಗೆದು ನೀರಿನಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ನಾಳೆ ವಾಂಗಿಬಾತ್ ಮಾಡ್ತೀವಿ ಅಂತ ನಿಮಗೇನಾದರೂ ಗೊತ್ತಿದ್ದರೆ ಒಣ ಬಟಾಣಿನ ನೆನೆಸಿಟ್ಕೊಂಡು ಆನಂತರ ಸೇರಿಸ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಬೇರೆ ಏನೋ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬದನೆಕಾಯಿ ಇತ್ತಲ್ವ ಅಂತ ವಾಂಗಿಬಾತ್ ಮಾಡೋಣ ಅಂತ ಇವತ್ತು ಡಿಸೈಡ್ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 2 ಲೋಟದಷ್ಟು ನೀರನ್ನು ಹಾಕಿ ಅಕ್ಕಿನ ತೊಳೆದಿಟ್ಕೊಂಡು ಈ ಹಂತದಲ್ಲಿ ನೆನೆ ಹಾಕ್ಕೊಂಡಿರ್ತೀನಿ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಮಸಾಲೆನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ಕೂಲಾಗಿರುತ್ತೆ. ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಹಾಗೆ ಹುರಿದಿಟ್ಕೊಂಡಿರುವಂಥ ಮಸಾಲೆನೆಲ್ಲ ಇದರೊಳಗಡೆ ಸೇರಿಸ್ಕೊಂಡು ಇದಕ್ಕೇ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಹಿಂಗನ್ನು ಹಾಕಿ ಪೌಡರ್ನ ಮಾಡ್ಕೊಳ್ಳೋದು. ಫುಲ್ ಸ್ಮೂತ್ ಪೌಡರ್ ಆಗಬೇಕು, ತರಿ ತರಿ ಆಗಿ ಎಲ್ಲ ಇರಬಾರ್ದು. ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸೇರಿಸ್ಕೊಂಡಿರ್ತೀವಲ್ವ, ಒಳ್ಳೆ ಕಲರ್ ಬರುತ್ತೆ. ಅಂದರೆ ಸ್ವಲ್ಪ ಶೈನಿಂಗಾಗಿ ಕಲರ್ ಬಂದಿರುತ್ತೆ.
ನಾರ್ಮಲಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಸೇರಿಸ್ಕೊಳ್ಳೋದಕ್ಕೂ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಆನಂತರ ಪದಾರ್ಥನೆಲ್ಲ ಆ ಎಣ್ಣೆಯಲ್ಲಿ ಹುರಿದು ಆನಂತರ ಪೌಡರ್ ಮಾಡ್ಕೊಳ್ಳೋದಕ್ಕೂ ಅಂದರೆ ಎರಡಕ್ಕೂ ಕೂಡ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸ್ವಲ್ಪ ಎಣ್ಣೆ ಅರ್ಧ ಸ್ಪೂನಷ್ಟು ಹಾಕಿ ಮಾಡಿಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ, ಸ್ವಲ್ಪ ಶೈನಿಂಗಾಗಿ ಕೂಡ ಕಾಣಿಸ್ತಾ ಇರುತ್ತೆ. ಆದರೆ ಕಂಪ್ಲೀಟಾಗಿ ಕೂಲಾದ ನಂತರನೇ ಪೌಡರ್ನ ಮಾಡ್ಕೋಬೇಕು, ಇಲ್ಲಾಂದರೆ ಮಿಕ್ಸಿ ಜಾರ್ಗೆಲ್ಲ ಪೌಡರ್ ಅಂಟ್ಕೊಂಡಿರುತ್ತೆ, ಮುದ್ದೆ ಮುದ್ದೆ ಥರ ಎಲ್ಲ ಆಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಕಂಪ್ಲೀಟಾಗಿ ಕೂಲಾದ ನಂತರ ಪೌಡರ್ನ ಮಾಡಿಕೊಂಡ್ರೆ ಈ ರೀತಿ ವಾಂಗಿಬಾತ್ ಪೌಡರ್ ರೆಡಿಯಾಗಿರುತ್ತೆ. ಇಷ್ಟು ಪೌಡರ್ನು ಕೂಡ ನಾನು ಒನ್ ಟೈಮ್ಗೆ ಬಳಸ್ಕೊತೀನಿ, ಅಂದರೆ ನಮಗೆ ಸ್ವಲ್ಪ ಮಸಾಲೆ ಹಾಕಿರ್ತೀವಲ್ವ ಅದೆಲ್ಲ ಜಾಸ್ತಿನೇ ಇರಬೇಕು. ಆದಷ್ಟು ವಾಂಗಿಬಾತ್ ಪೌಡರ್ನ ಜಾಸ್ತಿನೇ ಹಾಕಿ ಮಾಡ್ಕೊಳ್ಳಿ, ವಾಂಗಿಬಾತ್ ತುಂಬ ಚೆನ್ನಾಗಿ ಬರುತ್ತೆ. ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡು ಇದನ್ನು ಸ್ಟೋರ್ ಕೂಡ ಮಾಡ್ಕೊಬೋದು. ಇವಾಗ ವಾಂಗಿಬಾತ್ ಪೌಡರ್ ರೆಡಿಯಾಗಿದೆ. ಇವಾಗ ವಾಂಗಿಬಾತ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕಿ ಹಾಗೆಯೇ ಅದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೋತೀನಿ. ಅದು ಕಾದಾದ ನಂತರ ಪುಲಾವ್ ಎಲೆನ ಹಾಕ್ಕೋತೀನಿ. ಚಕ್ಕೆ ಲವಂಗನೆಲ್ಲ ಪೌಡರ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿರ್ತೀನಲ್ವ, ಸೊ ಹಾಗಾಗಿ ಇಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಇದಕ್ಕೂ ಕೂಡ ಚಕ್ಕೆ ಲವಂಗ ಏಲಕ್ಕಿನೂ ಕೂಡ ಸೇರಿಸ್ಕೋಬೋದು. ಎಣ್ಣೆ ಕಾದಾದ ನಂತರ ಪುಲಾವ್ ಎಲೆನ ಹಾಕಿ ಹಾಗೆ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಗೆ 2 ಒಣಗಿರುವಂಥ ಮೆಣಸಿನಕಾಯಿನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಅಪರೂಪ ಈ ಥರ ಮಾಡೋದು, ಅಂದರೆ ಈ ಪಾತ್ರೆಯಲ್ಲಿ ಮಾಡೋದು. ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೆ ತಳ ಹಿಡಿದ್ಬಿಡುತ್ತೆ ಅಂತ ಈ ಪಾತ್ರೆಯಲ್ಲಿ ಮಾಡ್ತಾ ಇರ್ತೀನಿ. ನನಗೆ ಗೊತ್ತು ಯಾರಾದರೂ ಒಬ್ಬರಾದ್ರೂ ಈ ಪಾತ್ರೆಯಲ್ಲಿ ಮಾಡಬಾರ್ದು ಪೂಜೆ ಅಡುಗೆನೆಲ್ಲ ಅಂತ ಕಮೆಂಟ್ ಹಾಕ್ತೀರಾ ಅಂತ. ಇವಾಗ ಈರುಳ್ಳಿನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ ಹಾಗೆ ಟೊಮ್ಯಾಟೊ, ಹಸಿ ಬಟಾಣಿ 3 ಕೂಡ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಹೀಗೇ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಕೈ ಆಡ್ತಾ ಇರಬಾರ್ದು, ಈ ಬದನೆಕಾಯಿ ಎಲ್ಲ ಮ್ಯಾಶ್ ಆಗೋ ಥರ ಆಗಿಬಿಡುತ್ತೆ. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಬದನೆಕಾಯಿ ಅರ್ಧದಷ್ಟು ಮಾತ್ರ ಬೆಂದಿದ್ರೆ ಸಾಕಾಗತ್ತೆ. ನಾವು ದಮ್ ಕಟ್ಟಿದಾಗ ಇನ್ನೂ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಒಗ್ಗರಣೆನಲ್ಲಿನೇ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ಬಿಟ್ರೆ ನಾವು ದಮ್ ಕಟ್ಟಿದಾಗ ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಅರ್ಧದಷ್ಟು ಮಾತ್ರ ಬೆಂದಿದ್ರೆ ಸಾಕು, ಪೂರ್ತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ನಾನು ಮೊದಲೇ ಹೇಳ್ತಾ ಇದ್ದೀನಿ. ಹಾಗೆ ಈ ಹಂತದಲ್ಲಿ ನಾವು ಮಸಾಲ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ವಾಂಗಿಬಾತ್ ಪುಡಿ, ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಹುಣಸೆ ಹಣ್ಣಿನ ರಸನೂ ಕೂಡ ಈ ಹಂತದಲ್ಲೇ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋವಾಗ ಸಿಮ್ನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಹುಣಸೆ ಹಣ್ಣಿನ ರಸ ಈ ವಾಂಗಿಬಾತ್ ಪುಡಿ ಮತ್ತು ಬದನೆಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ. ಹಸಿ ವಾಸನೆ ಎಲ್ಲ ನಾವು ಹುರಿದಿರ್ತೀವಲ್ವ ಆವಾಗಲೇ ಹೋಗಿರುತ್ತೆ. ಈ ಹಂತದಲ್ಲಿ ಜಸ್ಟ್ ಒಂದು 30 ಸೆಕೆಂಡ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನಂತರ 2 ಗ್ಲಾಸ್ನಷ್ಟು ಅಕ್ಕಿಗೆ 4 ಗ್ಲಾಸ್ನಷ್ಟು ನೀರು ಬೇಕಾಗತ್ತೆ. ನಾವು ಕಡಲೆಬೇಳೆನ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ನೀರು ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ 1 ಗ್ಲಾಸ್ನಷ್ಟು ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರು, ಅಂದರೆ 2 ಗ್ಲಾಸ್ನಷ್ಟು ಅಕ್ಕಿಗೆ 4 ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ಎಕ್ಸ್ಟ್ರಾ ಸೇರಿಸ್ಕೊಂಡ್ರೂ ಕೂಡ ನಡೆಯುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಕುದಿಯೋ ಹಂತದಲ್ಲಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೊನೆಯಲ್ಲಿ ಇದಕ್ಕೆ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ತುರಿನೂ ಕೂಡ ಸೇರಿಸ್ಕೊಳ್ಳೋದು. ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈ ಥರ ಕುಕ್ಕರ್ನಲ್ಲಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, ನಾನು ಮೊದಲೇ ಹೇಳಿದಾಗೆ ಕಡಲೆಬೇಳೆನೆಲ್ಲ ಜಾಸ್ತಿ ಹಾಕಿ ಮಾಡಿಟ್ಕೊಂಡಿರೋದ್ರಿಂದ ಪೌಡರ್ನ ಅದು ಗಟ್ಟಿಯಾಗಿಬಿಡುತ್ತೆ. ಆವಾಗ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಅಕ್ಕಿನ ಹಾಕಿದ ನಂತರ ಮಧ್ಯದಲ್ಲಿ ಈ ರೀತಿ ಕೈ ಆಡ್ಕೊಳ್ತಾ ಇದನ್ನು ಬೇಯಿಸ್ಕೋಬೇಕು. ಒಂದು ಪ್ಲೇಟ್ನ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಮತ್ತೆ ಇದನ್ನು ಕೈ ಆಡ್ತಾನೆ ಇರಬೇಕು. ಆವಾಗ ತಳ ಎಲ್ಲ ಹಿಡಿಯೋದಿಲ್ಲ. ನೀವೇನಾದ್ರೂ ಮರೆತು ಅದನ್ನು ಹಾಗೇ ಸಿಮ್ನಲ್ಲಿ ಇಟ್ಟು ಬೇಯಿಸ್ಕೊತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈ ರೆಸಿಪಿ ಅಂತೂ ಫೇಲ್ ಆಗೋ ಚಾನ್ಸೇ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿರುತ್ತೆ. ಒಮ್ಮೆ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಈ ಮದುವೆ ಮನೆಗಳಲ್ಲಿ ಹಾಗೆಯೇ ಹೋಟೆಲ್ಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಿರ್ತಾರಲ್ವ, ಅವಾಗೆಲ್ಲ ಗೊಜ್ಜನ್ನು ಮಾಡ್ಕೊಂಡೇನು ಕಲಿಸೋದಿಲ್ಲ. ಇದೇ ರೀತಿಯೇ ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಲ್ವ. ವಾಂಗಿಬಾತ್ ಆಗಿರ್ಬೋದು, ಪುಲಾವ್ಗಳಾಗಿರ್ಬೋದು, ಟೊಮೆಟೊ ಬಾತ್ ಆಗಿರ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್, ಅಂದರೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಅಂತ. ಅದಕ್ಕೋಸ್ಕರ ಅದೇ ಥರನೇ ಮಾಡ್ತಾಯಿದ್ದೀನಿ. ಹಾಕ್ಕೊಂಡಿರುವಂಥ ಪದಾರ್ಥಗಳಾಗಿರ್ಬೋದು ಹಾಗೆ ಮಾಡಿರುವಂಥ ವಿಧಾನಗಳು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಅಂದರೆ ದೊಡ್ಡ ಪಾತ್ರೆಯಲ್ಲಿ ಮಾಡೋವಾಗ ಇದೇ ಥರನೇ ಮಾಡೋದು. ಇವಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ ನಂತರ ಈ ರೀತಿ ಗಟ್ಟಿಯಾಗಿ ಆಗಿರುತ್ತೆ. ಈ ರೈಸ್ ಎಲ್ಲ ಸ್ವಲ್ಪ ಮುಳ್ಳಕ್ಕಿ ಥರ ಇರುತ್ತೆ ನೋಡಿ, ಅಲ್ಲಿ ತನಕ ಅದನ್ನು ಹಾಗೆಯೇ ಮಿಕ್ಸ್ ಮಾಡಿಕೊಂಡು ನಂತರ ಅದನ್ನು ಈ
ರೀತಿ ಫ್ಲ್ಯಾಟಾಗಿ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದ್ರ ಮೇಲೆ ವೆಯ್ಟ್ ಆಗಿರುವಂಥದ್ದನ್ನು ಏನಾದ್ರೂ ಇಟ್ಟು ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಒಂದು 5ರಿಂದ 7 ನಿಮಿಷಗಳ ಕಾಲ ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಈ ರೀತಿ ರೆಡಿಯಾಗಿರುತ್ತೆ. ಇದು ಸ್ವಲ್ಪ ಬಿಸಿ ಇರೋದ್ರಿಂದ ಮುದ್ದೆ ಥರ ಅನಿಸ್ತಾ ಇರ್ಬೋದು. ಇದನ್ನು ಸ್ವಲ್ಪ ಹೊತ್ತು ಕೂಲಾದ ನಂತರ ನೀವು ಸರ್ವ್ ಮಾಡ್ತು ಅಂದರೆ ತುಂಬಾ ಉದ್ರುದ್ರಾಗಿ ರೆಡಿಯಾಗಿರುತ್ತೆ. ಬದನೆಕಾಯಿನ ನೀವು ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಮ್ಯಾಶ್ ಆಗಿಲ್ಲ, ಅಂದರೆ ಮುದ್ದೆ ಥರ ಆಗಿಲ್ಲ. ಅದಕ್ಕೋಸ್ಕರನೇ ಬದನೆಕಾಯಿನ ಒಗ್ಗರಣೆಯಲ್ಲಿ ಅರ್ಧದಷ್ಟು ಮಾತ್ರ ಬೇಯಿಸ್ಕೋಬೇಕು. ನಿಮ್ಗೆ ಅನಿಸ್ಬೋದು ಬೆಂದಿಲ್ಲ ಅಂದರೆ ಏನೋ ಒಂಥರ ಅನಿಸುತ್ತೆ ಅಂತ, ಬಟ್ ಆವಾಗ ನೀವು ಜಾಸ್ತಿ ಬೇಯಿಸ್ಕೊಂಬಿಟ್ರೆ ಇವಾಗ ಅದು ಮ್ಯಾಶ್ ಆಗೋ ಥರ ಆಗಿಬಿಡುತ್ತೆ. ಹಾಗೆ ಕೆಲವ್ರಿಗೆ ಬದನೆಕಾಯಿ ಒಗ್ಗೋಗ್ರು ಥರ ಅನ್ನಿಸ್ಬೋದು, ಅದಕ್ಕೋಸ್ಕರನೇ ಬೆಲ್ಲನ ಸೇರಿಸ್ಕೊಳ್ಳೋದು, ಆವಾಗ ಎಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತ. ಹಾಗೆ ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಹಾಗೆ ನೈವೇದ್ಯಕ್ಕೆ ಅಂತ ಪಾಯಸ ಮಾಡಿದ್ದೆ ಅಲ್ವಾ, ಅದನ್ನು ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ಅಂದರೆ ಈ ವಾಂಗಿಬಾತ್ನ ಎಷ್ಟು ಚೆನ್ನಾಗಿ ರೆಡಿಯಾಗಿರುತ್ತೆ ಉದ್ರುದ್ರಾಗಿ ಅಂತ. ಅಂದರೆ ನೀವು ಇನ್ನೂ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಬಿಡ್ತೀನಿ ಅಂದರೆ ಇನ್ನೂ ಉದ್ರುದ್ರಾಗಿಯೇ ರೆಡಿಯಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ವಾಂಗಿಬಾತ್ ಪೌಡರ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಕಂಪ್ಲೀಟ್ ರೆಸಿಪಿನ ಶೇರ್ ಮಾಡಿದ್ದೀನಿ, ಟ್ರಿಕ್ಸ್ ಮತ್ತು ಟಿಪ್ಸ್ನೆಲ್ಲ. ಈ ಥರ ಒಮ್ಮೆ ಫಾಲೋ ಮಾಡಿಕೊಂಡು ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ಒಮ್ಮೆ ವಾಂಗಿಬಾತ್ನ ಟ್ರೈ ಮಾಡಿ. ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು. ತುಂಬ ಸಾಫ್ಟಾಗಿ ರೆಡಿಯಾಗಿರುತ್ತೆ, ಮುಳ್ಳಕ್ಕಿ ಥರ ಏನೂ ಆಗಿರೋದಿಲ್ಲ, ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ನೋಡಿ ಎಷ್ಟು ಉದ್ರುದ್ರಾಗಿ ರೆಡಿಯಾಗಿದೆ ಅಂತ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.